ಅಲ್ಲ ಹುಡುಗಿ ದುಡ್ಡ ನಾವು ಬಿಡತ್ತ ಈ ಕೆಮ್ಲೆ ಅಂತ ಕೊಟ್ರೆ ಒಟ್ಟು ಒಡವೆ ಹಾಕಿ ಬಂದವಳಂತೆ. ನೋಡು, ಹೇಳಿಲ್ಲ ಕೇಳಿಲ್ಲ. ಒಂದಿಷ್ಟ ಹುಡುಗಿ ಭಯ ಭಕ್ತಿ ಇಲ್ವಲ್ಲ, ಹಂಗಾಗೈತಿ. ನೀನೇ ಕೇಳಪ್ಪ, ಮನೆ ಕಟ್ತಿದ್ವಿ ಕಣಮ್ಮ, ಮನೆ ಕಟ್ಟಕ್ಕೆ ದುಡ್ಡು ಬೇಕು, ನೀನು ಅದು ದುಡ್ಡು ಕೊಡು ಅಂತ ಕೇಳು. ದುಡ್ಡು ಇಸ್ಕ ಮುಂದಾಗಿ. ಅದೇ ದುಡ್ಡು ಇರೋದು, ಅದ್ರ ಜೊತೆಗೆ ನಮ್ಮ ತಗೊಂಡಿಟ್ಟ ಹಾಕಿ ಅದು ಹಾಕಿ ಕಟ್ಟೋಕ್ಕಾಗುತ್ತೆ. ಇಸ್ಕ ಕೊಡುತ್ತೆ ಅವಳು. ನಾನೆಲ್ಲ ಕೇಳ್ತೀನಿ, ಸುಮ್ಕಿರು. ನಿನ್ಗೆ ಯಾಕೆ ದಿಕ್ಸಮ್ಮ ಕೊಡಮ್ಮ, ಇಲ್ಲಿ ಬೇಕು, ಮನೆ ಕಟ್ತಾ ಇದ್ದೀವಿ, ಇವ್ರಿಗೆ ಇವಾಗ ಅಡ್ವಾನ್ಸ್ 5 ಲಕ್ಷ ಕೊಡಬೇಕು, 5 ಲಕ್ಷ ಅಡ್ವಾನ್ಸ್ ಕೊಡಬೇಕು, ಬೇಸ್ ಮಟ್ಟಕ್ಕೆ ಒಂದು 3 ಲಕ್ಷ ಕೊಡಬೇಕು ಅಂತ ಹೇಳ್ತೀನಿ. ನಾನೆಲ್ಲ ಕೇಳ್ತೀನಿ, ಸುಮ್ಕಿರು. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನೆಲ್ಲ ಕೇಳ್ತೀನಿ. ನೀನು ಕೇಳು. ನಾನು ಕೇಳಿರಿ ಸಿಟ್ಟಾಗ್ತಾಳೆ ನಮ್ಮಮ್ಮ. ನಮ್ಮಮ್ಮ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ನೀನೇ ಕೇಳು, ಗೊತ್ತಾಳೆ ಈಗಲಾಗ್ಲ. ಅವಳು ನೋಡಿ ಅಡುಗೆ ಹಾಕಿ ಬರೋಕೆ ಹೋಗ್ಯವಳೆ. ಅದಕ್ಕೆ ಅವ್ರು ಸೀತಾ ನೋಡಿರಿ ಅಂತ ಟೌನಕ್ಕೆ ಹೋಗಿದ್ರಲ್ಲ, ಅದಕ್ಕೆ ನೋಡಿರಿ ಅಂತ ತಿಳಿಲ್ಗೋ ಬಂದಿದ್ದಾಳಲ್ಲ, ಯಾಕೆ ಇಲ್ಲಿಗೆ ಬಂದವಳೆ ಅಂತ ನೋಡಿದ್ರಂತೆ. ಅದಕ್ಕೆ ಒಡವೆ ಅಂಗಡಿಗೆ ಹೋದ್ಲಂತಿ. ಬಂಗಾರದ ಅಂಗಡಿಗೆ ಹೋಗಿ ಹಾಕಿ ಬಂದವಳೆ. ತಿರ್ಗಿ ಅವ್ರು ಕೇಳೋಕ್ಕೆ ಆವಾಗ ಗೊತ್ತಾಯ್ತು. ಆಮೇಲೆ ಬಂದು ನನ್ನ ತಗಂಗಂದ್ರಿ ಅಮ್ಮ, ಅವಳು ಹಿಂಗೆ ದುಡ್ಡು ಓಟುನು ಒಡವೆ ಮಾಡ್ಸಕ್ಕೆ ಹಾಕಿ ಬಂದವಳೆ. ನೋಡಿ ಅವಳಿಲ್ಲ ಕೇಳಲಿಲ್ಲ, ಒಂದು ಮಾತನ ಕೇಳಲಿಲ್ಲ ನಿಮ್ಮನ್ನು. ನೋಡವಳು ಯಾಕೆ ಬೋಲು ಇದು ಮಾಡ್ತಾ ಇದ್ದಾಳೆ ಅಂತ ಹೇಳಿರು. ಒರ್ಸಿತ ಮನೆ ಬಾಕ್ಲು ಮಾಡ್ಕ್ಯಮನು ಅಂತಂದ್ರೆ ಒಡವೆ ಹಾಕಿ ಬಂತಂತು. ಇರವೇ ಇಕ್ಕೊಂಡ್ರೆ ಸಾಕು, ಎಲ್ಗೂ ಹೋಗಂಗಿಲ್ಲ, ಏನಿಲ್ಲ. ನಿನ್ನ ಬೇರೆ ಒಂದಿಟ್ಟು ಅಡವೆ ಐತಿ, ಅದನ್ನೇ ಇಕ್ಕೊಂಡ್ರ ತಮ್ಮ ಸುಮ್ಮತ್ತೆ. ತಡಿ ಬಂದಾಗ ಕೇಳ್ತೀನಿ. ದಿಕ್ಸಮ್ಮ ಸುಮ್ಮನೆ ದುಡ್ಡು ಕೊಡಮ್ಮ, ಮನೆ ಬಾಕ್ಲು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಚಿರು ಬಂದ ನೋಡು, ಬಾರ ಪಿಲ್ಲಿ ಚಿರು. ಏನತ್ತೆ? ಅಲ್ಲ ಕಣಪ್ಪ, ಅವತ್ತು 8 ಲಕ್ಷ ರೂಪಾಯಿ ದುಡ್ಡು ದೀಕ್ಷನ್ ಕೈ ಕೊಟ್ಟಿದ್ವಲ್ಲ, ನಾನು ಇಕ್ಕೊಂತೀನಿ ಕಣಪ್ಪ ಅಂತೇಳಿ ಇಕ್ಕೊಂಡಿದ್ಲಲ್ಲ, ಏನು ಮಾಡಿದ್ಲಂತ ಕೇಳ್ದೇನಪ್ಪ. ಅದೇ ಬ್ಯಾಂಕಿಗೆ ಹಾಕಿ ಬಂದಿದ್ವಿ ಕಣ್ಮಮ್ಮ. ಬ್ಯಾಂಕಿಗೆ ಹೋಗಿ ಅವಳ ಹೆಸರಿಗೆ ಒಂದು ಬಾಂಡ್ 5 ಲಕ್ಷದೊಂದು ಬಾಂಡ್ ಮಾಡಿಸಿ 3 ಲಕ್ಷ ಅವಳ ಅಕೌಂಟ್ಗೆ ಹಾಕೊಂಡಿದ್ಲು. ಅಕೌಂಟ್ಗೆ ಹಾಕಿ ಬಂದಿದ್ವಿ. ಅವಳ್ಟ ಒಂದು 2 ಲಕ್ಷ ಇತ್ತು, ಇವಾಗ ಒಂದು 10 ಲಕ್ಷ ಅವಳು ಪೇಶೆಡ್ ಮಾಡ್ಕೊಂಡವಳು ಅವಳ ಅಕೌಂಟ್ಗೆ. ಅಲ್ಲ ಕಣಪ್ಪ, ಅದನ್ನ ಇಸ್ಕೊಡು. ಮನೆ ಕಟ್ಟಕ್ಕೆ ದುಡ್ಡು ಬೇಕು, ಮನೆ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ತಗೆ. ಇವಾಗ ಅಡ್ವಾನ್ಸ್ ಅದು ಕೊಡಬೇಕು. ಅದಕ್ಕೇನೆ ಇವಾಗ ಅದು ನಮ್ಮ ಸಂಗೀತನ ದುಡ್ಡು ಅವಳ್ದಾಗಿದ್ದರೆ ನಾವೇನು ಕೇಳ್ತಿರ್ಲಿಲ್ಲ, ಅವಳು ಕೊಟ್ಟಿರೋದಲ್ಲ. ಅದಕ್ಕೇನೆ ಇಸ್ಕೊಂಡು ಕೊಡಪ್ಪ. ಆವಾಗ ನಮ್ಮ ಸಂಗೀತಗೆ ನನ್ನ ತೆಗಿರೋದೇ ಕೊಟ್ಟೆ ನಾನು. ಅವಳದು ಬಿಡತ್ತ, ಅವಳು ದುಡ್ದಿರೋದು ಒಡವೆನೋ ಆತ ಮಾಡಿಸ್ಕೊಟ್ಟಿಲ್ಲ ಅಂತ ಹೇಳಿ ನಾವು ಇಕ್ಕೊಂಡಿರೋದ ಕೊಟ್ಟಿದ್ದೀವಿ. ಇವಾಗ ದೀಕ್ಷಂತಾಗೆ ಅದನ್ನ ಇಸ್ಕೊಂಡು ಕೊಡು ಹೇಳಿ. ಎಲ್ಗೋಗ್ಯದಳು ಇಲ್ವೇ ದೀಕ್ಷಾ? ಇಲ್ಲಪ್ಪ, ಎಲ್ಗ ಬಂಗಾರದ ಅಂಗಡಿಗೆ ಎಲ್ಗ ಹೋಗೈತಂತಿ. ಯಾತ ಒಡವೆ ಪಡವೆ ಹಾಕ್ಬೋಯ್ತು ನಿಮ್ತ ಒಯ್ಯತ್ತಂತಪ್ಪ. ನಮ್ಮ ಹುಡುಗರು ಇವರು ಒರ್ಸಿತ ನೋಡಿದ್ರಂತೆ. ಈಗ ಬಂದರು ಅವ್ರು ಹಂಗೆ ಅಂದ್ರು ನನ್ನ ತಾಗಿ. ಯಪ್ಪ ನೋಡಪ್ಪ, ಅವಳು ಒಡವೆ ಹಾಕ್ಬೋತಾ ಇದ್ದಾಳೆ ಅಂತ ಹೇಳಿ ಬಂಗಾರದ ಅಂಗಡಿಗೆ ಹೋಗಿತ್ತಂತ ಒಡವೆ ಹಾಕ್ಬರಕ್ಕೆ. ನೋಡಪ್ಪ, ಮನೆಯಾಗ ಯಾರಿಗೂ ಹೇಳಿಲ್ಲ ಕೇಳಿಲ್ಲ. ನೋಡು ಬಾರೇ ದೀಕ್ಷಾ, ಬಾಯಿಲಿ. ಏನಮ್ಮ ಯಾಕೆ? ಅಲ್ಲ ಕಣಮ್ಮ, ಅದು ನಾನು ತಗೊಳ್ಳೋ ದುಡ್ಡು ಇಸ್ಕೊಂಡಿದ್ದಲ್ಲ 8 ಲಕ್ಷ ರೂಪಾಯಿ, ಅದನ್ನ ಕೊಡು. ಮನೆ ಕಟ್ಟೋಕ್ಕೆ ಅವ್ರಿಗೆ ಅಡ್ವಾನ್ಸ್ ಬೇರೆ ಕೊಡಬೇಕು, ಬೇಸ್ ಮಟ್ಟಕ್ಕೆ 3 ಲಕ್ಷ ಬೇರೆ ಕೊಡಬೇಕು. ಅದಕ್ಕೇ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಇನ್ನು ನಾವು ಒಳ್ಳೆ ದಿನ ನೋಡಿ ಪೂಜೆ ಮಾಡಿರಿ ಅವ್ರೇನಿಲ್ಲ, ಬೇಗ ಕೆಲಸ ಮುಗಿಸ್ತಾರೆ. ಅದಕ್ಕೆ ಅತ್ಲಾಗೆ ಕಟ್ಟಿಸ್ಬಿಡ. ನೀನು ಯಾಕೆ ಅದೊಂದು ಮುಗಿಸಿರತ್ತ, ಮನೆದೊಂದು ಇನ್ಯಾವುದು ಇರಲ್ಲ ನಮ್ದು ಇನ್ನೇನು. ಆಮೇಲೆ ಹೆಂಗೆ ಆಗುತ್ತೆ, ಬೇರೆ ಕೆಲಸ ಕಾರ್ಯಗಳೆಲ್ಲ ಹೆಂಗೆ ಆಗ್ತವೆ. ಅದಕ್ಕೇ ಅದನ್ನ ಕೊಡಮ್ಮ 8 ಲಕ್ಷ ರೂಪಾಯಿ. ಯಪ್ಪ, ಅದನ್ನ ನನಗಂತ ಕೊಟ್ಟ ಮೇಲೆ ಯಾಕೆ ಕೇಳಿಸಿಯಪ್ಪ? ನನಗೂ ಏನು ನೀನೇನೇನು ಗ್ರ್ಯಾಂಡಾಗಿ ಮದುವೆ ಮಾಡಿಲ್ಲ, ನನಗೂ ಏನು ಎಲ್ಲನ ಚೌತ್ರ ಕರ್ಕೊಂಡು ಮದುವೆ ಮಾಡ್ಕೊಂಬಂದಿದ್ದೀವಿ. ಏನು ಮಾಡಿದ್ಯಪ್ಪ? ನನಗೆ ಏನು ಮಾಡಿಲ್ಲ. ನನಗೇನು ಏನು ಕೆಲಸನೂ ಇಲ್ಲ, ಏನಿಲ್ಲ. ಅವ್ರಿಗೆ ನಾನು ದುಡ್ಡು ಕಟ್ಟಿ ಆ ಸಂಗೀತಿಗೆ 3 ಲಕ್ಷ ರೂಪಾಯಿ ಕಟ್ಟಿ ಕೆಲಸ ಕೊಡಿಸಿದೀಯ. ಆಗಲೇ ಗನವಾಗಿ ನಂದು ಸಾರ ಇತ್ತು, ಅದನ್ನ ಮುರೆ ಕುಡಿಸಿ ನೀನು ಮಂಗಳೆ ಸರ ನೀನು ಬೇಕಾಗಿರೋ ಡಿಸೈನ್ ಮಾಡಿಸ್ಕೊಂಡೆ. ಒಡವೆ ಎಲ್ಲ ಕೊಟ್ಟಿದ್ದೀವಲ್ಲ ನಿನಗೆ, ಕಿವೆ ಕಿಕ್ಕೆಮ್ಮವೆಲ್ಲ ಮಾಡಿಸ್ಕೊಂಡಿದ್ಯಾ, ಜುಮ್ಕೆ ಹೊಸ ಥರದ ಜುಮ್ಕೆ ಬಂದವಂತ ಅಂತ ಜುಮ್ಕೆ ತಗೊಂಡಿದ್ಯಾ, ಎಲ್ಲ ಮಾಡಿಸ್ಕೊಂಡಿದ್ಯಲ್ಲಮ್ಮ. ಅದಕ್ಕೇ ಅವಳಿಗೆ ನೀನು ಮದುವೆ ಮಾಡಲಿಲ್ಲ ಅಂತೇಳಿ 5 ಲಕ್ಷ ರೂಪಾಯಿ ಕೊಟ್ವಿ. ಅವಳು ದುಡ್ದಿರೋದಲ್ಲೇ. ಅವಾಗ ಹೋಗಿ ಕೇಳಿದ್ವಿ ನಾವು. ಅವಾಗ ಕೇಳ್ತಿರ್ಲಿಲ್ಲ, ನೀನು ಹೇಳ್ಕೊಟ್ಟಿದ್ಕೆ ಅವಾಗ ಕೇಳಿವಮ್ಮ. ಏನೋ ಇಸ್ಕೊಂಡಿದ್ವಿ, ಅದಕ್ಕೆ ಬಿಡತ್ತ ಅವನಿಗೂ ಯಾತನ ಒಂದು ಕೊಳ್ಚೆನ ಉಂಗ್ರನ ಮಾಡಿಸ್ಕೊಂಡು ಅವಳು ಒಂದಿಟ್ಟು ಸರಪರ ಮಾಡಿಸ್ಕೊಂತಾಳೆ ಅಂತ ಕೊಟ್ವಮ್ಮ. ನೀನೆಲ್ಲ ಮಾಡಿಸ್ಕೊಂಡಿದ್ಯಲ್ಲ ಒಡವೆನ. ನಾವು ಅದಕ್ಕೆ ಮತ್ತೆ ನಿನಗೂ ಒಡವೆ ಮಾಡಿಸಿದ್ದು ಬಿಡತ್ತ. ನನ್ನ ಸಾರ ಇತ್ತು ಬಿಡತ್ತ ಮುರೆ ಕೊಡ್ಸಿ ಮಾಡಿಸ್ಕೊಂಬ್ಲೇಳು ಅಂತ ಹೇಳಿ ನನ್ನ ಸಾರನೇ ಕೊಟ್ಟು ನಿನಗೆ. ಸುಮ್ಮನೆ ಕೊಡಮ್ಮ, ಅವೆಲ್ಲ ಯಾಕೆ ನಿನಗೆ? ಯಪ್ಪ, ನನ್ನ ತಾಗೆ ಇಲ್ಲ ಇವಾಗ. ಅಕೌಂಟ್ನಾಗ ಹಾಕಿ ಬಂದಿದ್ದಲ್ಲೇ ದೀಕ್ಷಾ, ಕೊಡು, ಮನೆ ಕಟ್ಟಿಸ್ತಾರೆ. ಇಂಥ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯಾಕೆ ಕಿರಿಕಿರಿ ಮಾಡಬಾರ್ದು ಮನೆಯಾಗಿ. ಒಟ್ಟು ಮನೆ ಕಟ್ಟಬೇಕಾದ್ರೆ ಒಟ್ಟು ಯಾರ್ತಾಗ ಗುದ್ದಾಡೋದು, ಒಟ್ಟು ಕಿರಿಕಿರಿ ಮಾಡ್ಕೋಬಾರ್ದು. ಸುಮ್ಮನೆ ನೀನು ಕೊಡೋದು ಕಲ್ಕ. ಅವ್ರು ಇವಾಗ ಸುಮ್ಮನೆ ಮನೆ ಕಟ್ತಾ ಇದ್ದಾರೆ, ಎಲ್ಲ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸುಮ್ಮನೆ ಕೊಟ್ಬಿಡ್ಬೇಕು. ಸುಮ್ಮನೆ ಅದು ಇದು ಮಾತಾಡೋದು ಅವೆಲ್ಲ ಬೇಡ, ಕಿರಿಕಿರಿ ಮಾಡ್ಕೊಂಬೋದು. ಸುಮ್ಮನೆ ಅತ್ತ ಕೊಡು ಸುಮ್ಮನೆ.
ಸುಮ್ಕಿರ್ ನಾನು ತಗಿಲ್ಲ ಇವಾಗ. ನಾನು ಒಡವೆ ಹಾಕಿ ಬಂದಿದ್ದೀನಿ. ನಾನು ಏನೇನೋ ಒಡವೆ ಮಾಡಿಸ್ಕೋಬೇಕು ಅಂತ ಹೇಳಿ ಹೊಸ ಡಿಸೈನ್ ಎಲ್ಲ ನೆಕ್ಲೇಸು ಇವೆಂಥದ್ದು ಹಾರ ಲಕ್ಷ್ಮಿದು ಅಂಥದ್ದೆಲ್ಲ ಹಾಕಿ ಬಂದಿದ್ದೀನಿ. ನನಗೆ ಒಡವೆ ಮಾಡಿಸ್ಕೋಬೇಕು, ಅದಕ್ಕೆ ನಾನು ಅಲ್ಲೇ ಹಾಕಿ ಬಂದಿದ್ದೀನಿ. ನಾನು ತೆಗೆದು ದುಡ್ಡು ಇಲ್ಲ, ಅಲ್ಲೇ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ. ಏಯ್ ನಿನ್ಗೆ ಯಾರೂ ಕೇಳಾರ ಇಲ್ವೇ ಮನೆಯಾಗೆ? ಕೇಳಿದೆ ಅತ್ತೆನ ಮಾವನನ್ನು? ಅವ್ರನ್ನ ಕೇಳ್ದೇನೆ? ಅವ್ರು ದುಡ್ಡು ತಾನೆ, ಅವ್ರನ್ನ ಕೇಳ್ದಲ್ಲೇ ನೀನು ಹೆಂಗೆ ಹಾಕಿ ಬಂದೆ? ನನ್ನಾದರೂ ಒಂದು ಮಾತು ಕೇಳ್ದ? ನಿನಗೆ ನಯ ಭಯ ಇಲ್ವಾ ದೀಕ್ಷಾ ನಿನಗೆ? ಅಯ್ಯೋ, ನನ್ನ ದುಡ್ಡು ನನ್ನ ಕಾಸೇನೋ ಯಾರನ್ನ ನಾನು ಕೇಳಿದ್ದೆ? ನಾನು ಯಾರನ್ನೂ ಕೇಳಿಲ್ಲ. ನಾನು ತೆಗಿದ್ದು ನಾನು ಹೋಗಿ ಹಾಕಿ ಬಂದಿದ್ದೀನಿ. ನಿಮ್ಮನ್ನ ಯಾರನ್ನ ದುಡ್ಡು ಕೈ ಒಡ್ಡಿ ಕೇಳಂಗಿದ್ರೆ ಬೇಡಪ್ಪ ಅನ್ಬೋದಾಗಿತ್ತು. ಏಯ್ ದೀಕ್ಷಮ್ಮ, ನಾವು ಅವತ್ತು ನಿನ್ಗೆ ಇಕ್ಕೆ ಅಂತ ಕೊಟ್ಟಿದ್ದು ನಾನು. ಬಿಡತ್ತ ಯಪ್ಪ ನಾನು ಇಕ್ಕೆ ಅಂತೀನಿ ಅಂದ. ಬಿಡತ್ತ ನನ್ನ ಮಗಳು ಇಕ್ಕೆ ಅಂಬತ್ತೇನು ಬೇರೆ ಯಾರು ಅಲ್ವಲ್ಲ ಅಂತ ಹೇಳಿ ಸುಮ್ಮನಾದಿ. ನೀನು ನೋಡು ಸುಮ್ಮನಾಗಿದ್ಕೆ ಇವತ್ತು ಹೆಂಗೆ ಮಾತಾಡ್ತಾ ಇದೀಯ? ಸುಮ್ಮನೆ ಹತ್ತತ್ತರ ಮೈಲಿ ನಮಗೆ ಬೇಕು. ಇವರಂತೂ ಏನನ ಮಾಡಿಸ್ಕೊಂಬನ ಅಂದರೆ ಏನಾನ ಒಂದು ಇದು ಮಾಡಿಬಿಡ್ತಾರೆ. ಇದು ನಾಳೆ ಯಾರು ಹಚ್ಚಿಕ್ಕಿದ್ರೋ ಏನೋ ಇಸ್ಕ ಅಂತ ಹೇಳಿ ಅಂತಾಗಿಲ್ಲ. ನಾನು ಕೊಡಲ್ಲ, ನನಗೆ ಬೇಕಾಗಿರೋ ಒಡವೆ ಮಾಡಿಸ್ಕೋಬೇಕು ನಾನು. ಅಲ್ಲ ಇವಳಿಗೊಂದು ಸ್ವಲ್ಪನಾದ್ರೂ ನಯ ಭಯ ಇಲ್ವಲ್ಲತ್ತೆ? ಒಂದು ಮಾತೇ ಆದರೂ ಕೇಳಲಿಲ್ಲ ನಿಮ್ಮನ್ನು. ಒಡವೆ ಹಾಕ್ಬತ್ತೀನಿ ಅಂತ ಹೇಳಿ ಸುಮ್ಮನೆ ಹೋಗಿ ಹಾಕಿ ಬಂದುಬಿಟ್ರೆ. ಹಾಕಿ ಬಂದೇಟ್ಗೆ ಏನೂ ಆಗಲ್ಲ. ಏನು ಇಲ್ಲ ಕಣ ಬೇಡ ಅಂತ ಹೇಳಿರಿ ಅವರೆಲ್ಲ ಕ್ಯಾನ್ಸಲ್ ಮಾಡ್ತಾರೆ ಬಂಗಾರದ ಅಂಗಡಿಯವರು. ಸುಮ್ಮನೆ ಹಾಕಿ ಬಂದುಬಿಟ್ರಿ. ಸುಮ್ಮನೆ ಯಾಕೆ ಇವಾಗ ಐತಿ ಸಾಕೀಗ. ಅಯ್ಯೋ ಅರಮ್ಮಯಿಂದೇನೆ ಸಾಲ ತಗೊಂಡು ಮುರೆ ಕುಡಿಸಿ ಮಾಡಿಸ್ಕೊಂಡೈತಿ. ಮಸ ಡಿಜನ್ ಮಾಡಿಸ್ಕೊಂತೀನಿ ನಾನು ಅಂತ ಮಾಡಿಸ್ಕೊಂಡೈತಿ. ಕಿಕ್ಕೆಲ್ಲ ಮಾಡಿಸ್ಕೊಂಡೈತಿ. ಇನ್ನು ಯಾಕಪ್ಪ ಸುಮ್ಮನೆ ಇವಾಗ ಓಟು ಸುಮ್ಮನೆ ತಂಡು ಇಕ್ಕೆ ಮತ್ತು ಯಾಕೆ ಇವಾಗ ಮನೆ ಬಾಕ್ಲು ಮಾಡ್ಕೊಂಬತ್ತು ಬೇಡ್ವಿ? ಇದು ಓಟು ಬಂದರು ಓಸಾರು ಬಂದರು ಹೋದ್ರು ಜಾಗ ಆಗಲ್ಲ. ಓಸಾರು ಬಂದರು ಹೋದ್ರು ಜಾಗ ಆಗ್ಬೇಕು ಅಂತ ಹೇಳಿ ನಾವು ಮನೆ ಕಟ್ತಾ ಇದ್ರಿ. ಓಟು ಒಡವೆ ಯಾಕೆ ಬಂದ್ರಿ? ನಾನು ಸಾರ ಕೊಟ್ಟಿದ್ದೀನಿ. ಅವ್ರಿಗೆಲ್ಲನ ಗೊತ್ತಾದರೆ ಏನಿಲ್ಲ ಇವಾಗ. ಯಮ್ಮ ಯಾಕೆ ಕೊಟ್ಟೆ ನಿನ್ನ ಸಾರನ? ಅದು ನಮಗೂ ಕೊಡಬೇಕಾಗಿತ್ತು ಅಂತಾರೆ. ಅವ್ರಿಗೆಲ್ಲ ನಾನು ಬಿಡತ್ತ ನಂದು ಒಡವೆ ಐತಿ ತಗೊಂತಾರೆ ಅಂತ ಸುಮ್ಮನಾಗಿದ್ದೀನಿ. ಅವ್ರ ದುಡ್ಡು ಅವ್ರು ಮಾಡಿಸ್ಕೊಂಡಿರೋದು ಒರ್ಸಿತ ಅವರೆಲ್ಲ ಅವ್ರ ದುಡ್ಡು ಮಾಡಿಸ್ಕೊಂಡಿರೋದು. ನಾನು ನನ್ನ ಸಾರ 2 ಸಾರ ಮುರೆ ಕುಡಿಸಿ ಮಾಡಿಸ್ಕೊಂಬ್ತೀನಿ ಅಂದ್ಲು. ಬಿಡತ್ತ ಮಾಡಿಸ್ಕೊಂಬ್ಲಿ ಸುಮ್ಮನಾದೆ. ಅವ್ರು 3 ಕೇಳಿರಿ. ಯಮ್ಮ ಒಬ್ಳಿಗೆ ಹೆಂಗೆ ಕೊಟ್ಟೆ ನೀನು? ನನಗೆಲ್ಲ ಬ್ಯಾಡ್ವಿ ಅಂತ ಅವ್ರೇನ ಕೇಳಿರಿ. ಅವ್ರು 3 ಅವಾಗ ನಾನು ಏನು ಉತ್ತರ ಕೊಡೋಣ ಅವರಿಗೆ? ಕೇಳ್ತಾರೆ ಮತ್ತೆ. ನಮಗೂ ಬರಬೇಕಾಗಿತ್ತು, ನೀನು ಹೆಂಗೆ ಕೊಟ್ಟಮ್ಮ ಅಂತ ಕೇಳ್ತಾರೆ. ಅಲ್ಲ ನಮ್ಮ ದೀಕ್ಷಕ್ಕೆ ಯಾಕೆ ಬುದ್ಧಿ ಇಲ್ಲ? ತಡಿ ಹೋಗಿ ವಿಚಾರಿಸ್ಕೊಂತೀನಿ. ಮೊದಲು ಕ್ಯಾನ್ಸಲ್ ಮಾಡಿ ಬಾ ಒಡವೆನ ಬೇಡ ಅಂತ ಹೇಳ್ಬರೋಣ ಬಾ ಅಂತ ಕರ್ಕೊಂಡೋಗಿ ಬೇಡ ಅಂತ ಹೇಳ್ಬತ್ತೀವಿ. ಅದೇನು ಅಡ್ವಾನ್ಸ್ ಕೊಟ್ಟವಳೆ ಏನು ಅಂತೇಳಿ ನಾನು ಬಿಡತ್ತ ಹಾಕೊಂಡ್ನಾಗ ಇಕ್ಕೊಂಡ್ಲಲ್ಲ, ಏನು ಎತ್ತು ಹೋಗಲ್ಲ, ಅತ್ತೆ ಮಾವು ಬೇಕಾದಾಗ ಇಸ್ಕೊಂತಾರೆ ಅಂತ ಹೇಳಿ ನಾನು ಸುಮ್ಮನಾದೆ. ಅಲ್ಲ ಹಾಕೊಂಡ್ನಾಗ ಇಕ್ಕೊಂಡ್ಮೇಲೆ ಬಿಡತ್ತ ಅಂತ ಸುಮ್ಮನೆ ಆಗ್ಬೇಕಾ? ಒಡವೆ ಹಾಕ್ಬರೋ ಅಂಥದ್ದೇನು? ನಮ್ಮ ದೀಕ್ಷು ಮುಂದಿಟ್ಟು ಬಾಯಿ ಇಲ್ಲ ಕಣಪ್ಪ. ನಮ್ಮ ದೀಕ್ಷಿಗೆ ಕೇಳಾರು ಯಾರೂ ಇಲ್ಲ ನೋಡಿ. ನಮ್ಮ ಅಪ್ಪ ನಮ್ಮಮ್ಮ ಏನಂದಾರೋ ಅವ್ರದ್ದಲ್ಲೇ ಅವ್ರು ಕೊಟ್ಟಿರೋದಲ್ಲೇ ಅವ್ರು ನನಗೆ ಒಂದು ಮಾತು ಕೇಳಬೇಕು. ಮಾಡಿಸ್ಕೊಂತೀನಿ ಅಂತಲ್ಲಾದರೂ ಹೇಳಿ ಅದೇ ಮಾಡಿಸ್ಕೊಂಬ್ಲಿ ಬುದ್ಧಿವಂತ ಆಗಲಿ. ಕಾಲ್ದಾಗ ಒಡವೆ ಮಾಡಿಸ್ಕೊಂಡ್ರೆ ಎತ್ತು ಹೋಗಲ್ಲ ಇರುತ್ತೇನು ಅವನಿಗಾದ್ರೂ ದುಡ್ಡು ತರ್ಬೋದು ಅನ್ನೋ ಒಂದು ಮಾತು ಕೇಳಲಿಲ್ಲ. ನಮ್ಮ ದುಡ್ಡು ಬಿಡಪ್ಪ, ಅವಳಾದ್ರೆ ದುಡ್ಡು ಮಾಡಿಸ್ಕೊಂಡ್ರೆ ಬಿಡತ್ತ ಮಾಡಿಸ್ಕೊಂಬ್ಲಿ ಎಂಬಕ್ಕೆ ಅವ್ಳು ದುಡ್ದಿರೋದಲ್ಲ ಏನಲ್ಲ. ಅವರೆಲ್ಲನ ಕೆಲ್ಸ ಇಲ್ಲ ಅಂದ್ರೆ ನಾವು ಯಾವ ಥರ ಮಾಡ್ತೀವಿ ಅಂತಾರೆ ಅವ್ರು. ನಮ್ಮ ಒರ್ಸಿತವ ಕೆಲ್ಸ ಸಿಗ್ದಿಲ್ದಾಗ ಪ್ರೈವೇಟ್ಗೆ ನಾವು ಹೋಗಿ ನಾವು ಯಾವ ಥರ ಮಾಡ್ತೀವಿ ಅಂಬರು. ನಮ್ಮ ಒರ್ಸಿತವಾಗ 1-2 ದಿನ ಕೆಲಸ ಸಿಗೋದಕ್ಕಿಂತ ಮುಂದಾಗೆ ಯಾವ್ದಾನ ಇದಕ್ಕೆ ಹೋಗೋದು, ಪ್ರೈವೇಟ್ ಕಂಪ್ನಿಗಳಿಗೆ ಹೋಗೋದು. ಹೆಂಗೆ ದುಡ್ಡು ಮಾಡ್ಕೊಂಡು ಕಿಕ್ಕೆಮ್ಮ ಮಾಡಿಸ್ಕೊಂತು, ಸರ ಮಾಡಿಸ್ಕೊಂತು, ಎಲ್ಲ ಮಾಡಿಸ್ಕೊಂತು. ಇವಳಿಗೆ ಗೌರ್ಮೆಂಟ್ ಕೆಲಸನೇ ಆಗ್ಬೇಕು ಅಂತೇಳಿ ಯಾವ್ದಾನ ಪ್ರೈವೇಟಾಗಿ ಹೋದ್ರಾತಪ್ಪ, ಯಾವ್ದಾನ ನೋಡ್ಕೊಂಡು. ಇವತ್ತು ಹೇಳಿರು ಕೇಳಲ್ಲ ಅಂತ ಬುದ್ಧಿವಂತಿಕೆಯಿಂದ ಮಾಡ್ಕೋಬೇಕಪ್ಪ. ಯಾವ ಥರ ಹೇಳಿರೇ ಈಗಳಪ್ಪೋ ಹೇಳ್ತಾರೆ ಅಮ್ಮಂಗೆ ಆಗುತ್ತೆ. ಸುಮ್ಕಿರು ಕೊಡುತ್ತೆ. ಹೇಳಿದೀವಲ್ಲ ಇವಾಗ ಮನೆ ಕಟ್ಟಕ್ಕೆ ಬೇಕು ಅಂತ ತಿಳಿಸ್ಕೊಡ್ತಾನೆ ಅಲ್ಲ. ಅಂದೀಗ ಒಂದಿಟ್ಟು ದುಡಿಯಲ್ಲ ಅವಳು. ಒಂದಿಟ್ಟು ದುಡಿಯಕ್ಕೆ ಪಡಿಯಕ್ಕೆ ಹೋಗಿ ಪ್ರೈವೇಟ್ನಾಗ ಯಾಗ್ಲೇಳು ದುಡಿಯೇನು ಅಂಬಲ್ಲ. ಗೌರ್ಮೆಂಟ್ ಕೆಲಸನೇ ಆಗ್ಬೇಕಂದ್ರೆ ಹೆಂಗಾಗುತ್ತೆ? ಇವ್ರು ನಮ್ಮ ವರ್ಷಿತ ಇವರೆಲ್ಲನ ಓದೋದೆಲ್ಲ ಮುಗಿದ ಮೇಲೆ ಪ್ರೈವೇಟ್ ಕಂಪ್ನಿಗಳಿಗೆ ಪ್ರೈವೇಟ್ನಾಗ ಕೆಲ್ಸಕ್ಕೆ ಹೋಗಿ ಎಲ್ಲನ ಅವಾಗ ದುಡ್ಡು ಮಾಡ್ಕೊಂಡ್ರು ಸ್ಯಾನಾಕಿ. 20,000 ಕೊಡೋರು ನಮ್ಮ ಅರ್ಸಿತು. ಫಸ್ಟಿಗೆ ಅವಾಗ ಹೋಗ್ಬೇಕಾದ್ರೆ 15,000 ಕೊಡೋರು. ತಿರ್ಗಿ ಆಮೇಲೆ 20,000 ಕೊಟ್ಟರು. ಹಾಗೆ ಹೋಗಿ ಬುದ್ಧಿವಂತಿಕೆಯಿಂದಾನ ಹೆಂಗನ ಎಲ್ಲ ಕುಡಿಕೊಂಡು ಕಿವೆ ಕಿಕ್ಕೆಮ್ಮ ಸಾರ ಎಲ್ಲ ಮಾಡಿಸ್ಕೊಂಡ್ಲವ ನಮ್ಮ ಅರ್ಸಿತ. ಇವಳು ಹಿಂಗೆ ಹಾಕ್ತಾನೆ ಹೋಗಿ ಮಾಡಿಸ್ಕೊಂಬಲ್ಲ. ನಮ್ಮಂಗೆ ಕೇಳ್ತಾಳೆ ದುಡ್ಡು ಒಡವೆ ನೋಡು. ಇವಾಗ ಮನೆ ಕಟ್ಟಕ್ಕಂತ ಇಕ್ಕೊಂಡ್ರೆ ದುಡ್ಡ ತಗೊಂಡೋಗಿ ಒಡವೆ ಹಾಕಿ ಬಂದವಳಂತೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.